ದೆಹಲಿಯಲ್ಲಿ ನಡೆದ ಎಎ ಸಮ್ಮಿಟ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗಿದ್ದರೆಂಬ ಆರೋಪದ ಹಿನ್ನೆಲೆ ಬೆಳಗಾವಿಯಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಚೆನ್ನಮ್ಮ ವೃತ್ತದಿಂದ ಜಿಲ್ಲಾ ಕಾಂಗ್ರೆಸ್ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಕಚೇರಿಗೆ ನುಗ್ಗಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದು ವಶಕ್ಕೆ ಪಡೆದಿದ್ದಾರೆ. राहुल गांधी के ಅಮೆರಿಕದ ಜೊತೆ ಕೃಷಿ ಒಪ್ಪಂದ ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಗಿದೆ. ಕಾರ್ಪೊರೇಟ್ ಕೃಷಿ ಒಪ್ಪಂದದಲ್ಲಿ ರೈತರಿಗೆ ಅನುಕೂಲವಾಗಲ್ಲ. ಮೋದಿ ಅವೈಜ್ಞಾನಿಕ ನೀತಿಗೆ ದೇಶದ ಆರ್ಥಿಕತೆ ಹಾಳಾಗ್ತಾ ಇದೆ. ದೇಶದ ಮಾನ ಹರಾಜು ಹಾಕುವ ಕೆಲಸ ಪ್ರಧಾನಿ ಮೋದಿ ಮಾಡ್ತಿದ್ದಾರೆ. ಕೂಡಲೇ ಮೋದಿಯನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ವಜಾಗೊಳಿಸುವಂತೆ ರಾಷ್ಟ್ರಪತಿಗೆ ಒತ್ತಾಯಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ನಡೆಸಕ್ಕಾಗಲ್ಲ, ನೀವು ಬಿಟ್ಟು ಹೋಗಬೇಕು ಅಂತೇಳಿ, ತೊಲಗಬೇಕು ನೀವು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಅಂತ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ದೇಶದ ಜನರ ಮಾನ ಮರ್ಯಾದೆ ಬದುಕನ್ನು ಹಾಳು ಮಾಡ್ತಾ ಇರುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ರೈತರಿಗೆ ಈ ಬಜೆಟ್ ನಲ್ಲಿ ಏನೂ ಕೊಡದೇ ಇರುವಂತ ಪ್ರಧಾನಮಂತ್ರಿ ಮೋದಿ ಅವರು ನಮ್ಮೆಲ್ಲರ ಒಕ್ಕೊರಲ ಮನವಿ ಏನು ಅಂತ ಹೇಳಿದ್ರೆ ಇಂಥ ಪ್ರಧಾನಮಂತ್ರಿಗಳು ಬಾಗಲಕೋಟೆಯ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಚಪ್ಪಲಿ ತೂರಾಟ ವಿಚಾರಕ್ಕೆ ದಾವಣಗೆರೆಯಲ್ಲಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಜಯದೇವ ಸರ್ಕಲ್ನಲ್ಲಿ ಹಿಂದೂ ಜಾಗರಣಾ ವೇದಿಕೆಯಿಂದ ಪ್ರತಿಭಟನೆ ನಡೆದಿದೆ. ಶಿವಾಜಿ ಜಯಂತಿ ಮೆರವಣಿಗೆ ಮೇಲೆ ಕಲ್ಲು ಚಪ್ಪಲಿ ತೂರಾಟ ಮಾಡಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಮಸೀದಿಯ ಕಮಿಟಿ ಅಧ್ಯಕ್ಷನ ಮೇಲೆ A1, ಮೌಲ್ವಿ ಮೇಲೆ A2 ಪ್ರಕರಣ ದಾಖಲಾಗಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಹಿಂದೂ ಕಾರ್ಯಕರ್ತರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇಬ್ಬರ ನಡುವಿನ ಪ್ರೀತಿ ಪ್ರೇಮಕ್ಕೆ ಯುವಕನ ಮನೆ ಬಲಿಯಾಗಿದೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ ಚುಂಚಗಹಳ್ಳಿ ಗ್ರಾಮದಲ್ಲಿ ಯುವತಿಯ ಮನೆಯವರು ಯುವಕನ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಗ್ರಾಮದ ಯುವಕ ವಿನೋದ್ ಮತ್ತು ಕಾವ್ಯ ಎಂಬುವವರು ಪ್ರೀತಿ ಮಾಡ್ತಾ ಇದ್ರು. ಕಾವ್ಯಳಿಗೆ 18 ವರ್ಷ ತುಂಬುತ್ತಾ ಇದ್ದಂತೆಯೇ ಇಬ್ಬರು ಮನೆಯವರ ವಿರೋಧದ ನಡುವೆಯೂ ಮದುವೆಯಾಗಿದ್ರು. ಈ ವಿಚಾರ ತಿಳಿದ ಕಾವ್ಯಳ ಕುಟುಂಬಸ್ಥರು ಆಕ್ರೋಶಗೊಂಡು ಯುವಕನ ಮನೆಗೆ ಬೆಂಕಿ ಇಟ್ಟಿದ್ದಾರೆ. ಸ್ಥಳಕ್ಕೆ ಮದ್ದೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸೂಳೆ ಮಕ್ಕಳು ನಮ್ಮನ್ನ ನಾನೇ ಹೇಳ್ತಾ ಇದ್ದಾರ ಇಲ್ವಾ? ಅವ್ನಿಗೆ ಸೂಳೆ ಮಗಂಗೆ ನಮ್ಮನ್ನ ಏನು ಯಾರು ಮಾಡದೇ ಇರೋದು ಮಾಡ್ಬಿಟ್ಟಿದಾರ. ಬೆಳಗಾವಿ ತಾಲೂಕಿನ ಕಾಕತಿ ಗ್ರಾಮದಲ್ಲಿ ಹುಚ್ಚು ನಾಯಿ ಅಟ್ಟಹಾಸದಿಂದ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಗ್ರಾಮದಲ್ಲಿ ಓಡಾಡ್ತಾ ಇರುವ ಹುಚ್ಚು ನಾಯಿ ಸಾರ್ವಜನಿಕರ ಮೇಲೆ ದಾಳಿ ನಡೆಸ್ತಾ ಇದ್ದು ಹಲವರು ಗಾಯಗೊಂಡಿದ್ದಾರೆ. ಸಾರ್ವಜನಿಕರನ್ನ ಅಟ್ಟಾಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಶಾಲೆಯೊಂದರಲ್ಲಿ ಈ ಪೈಶಾಚಿಕ ಕೃತ್ಯ ನಡೆದಿದೆ. ಆರೋಪಿಯು ಶಾಲಾ ಮಕ್ಕಳಿಗೆ ಚಾಕೊಲೇಟ್ ನೀಡುವುದಾಗಿ ಆಮಿಷ ಒಡ್ಡಿ ಶಾಲೆಯ ಆವರಣ ಮತ್ತು ಶೌಚಾಲಯಕ್ಕೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದ ಎನ್ನಲಾಗಿದೆ. ಸುಮಾರು 9 ಮಂದಿ ಶಾಲಾ ಮಕ್ಕಳ ಮೇಲೆ ಈತ ದೌರ್ಜನ್ಯ ಎಸಗಿದ್ದಾನೆ ಅಂತ ತಿಳಿದು ಬಂದಿದೆ. ಮಕ್ಕಳು ಈ ವಿಷಯವನ್ನ ಪೋಷಕರಿಗೆ ತಿಳಿಸಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಕೃಷ್ಣಮೂರ್ತಿ ಅಲಿಯಾಸ್ ಕಿಟ್ಟಿ ಎಂಬ ಕಾಮುಕನನ್ನ ಪೋಷಕರು ಹಿಡಿದು ಆನೇಕಲ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿಯನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಚಾಕೊಲೇಟ್ ಆಮಿಷ ಒಡ್ಡಿ ಮಕ್ಕಳಿಗೆ ದೌರ್ಜನ್ಯ ಮಾಡ್ತಾ ಇದ್ದಂತಹ ಆತನನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ.
ಬೆಳಗಾವಿಯ ಖಾನಾಪುರದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ತನ್ನವರ ಸಾವಿನ ನೋವಿನ ನಡುವೆಯೂ ಶವ ಹೂಳಲು ಪೊಲೀಸರ ರಕ್ಷಣೆ ಪಡೆಯಬೇಕಾದ ದುಸ್ಥಿತಿ ಎದುರಾಗಿದೆ. ಖಾನಾಪುರ ಪಟ್ಟಣದ ಡೊಂಬಾರಿ ಮಾಳಾದಲ್ಲಿ ಜಿಲ್ಲಾಡಳಿತದಿಂದ ಲೀಸ್ ಮೇಲೆ ಜಾಗ ಪಡೆದ ಸೆರಾಮಿಕ್ ಕಂಪನಿ ಈಗ ಇಡೀ ಸ್ಮಶಾನವನ್ನೇ ನುಂಗಿ ಹಾಕಲು ಸಂಚು ರೂಪಿಸಿದೆ ಎಂಬ ಆರೋಪ ಕೇಳಿಬಂದಿದೆ. ಲೀಸ್ ಪಡೆದ ಜಾಗದಲ್ಲಿ ಕಾರ್ಮಿಕರಿಗೆ ಮನೆ ಕಟ್ಟಿಕೊಟ್ಟಿರೋ ಕಂಪನಿ ಸದ್ದಿಲ್ಲದೆ ಸ್ಮಶಾನದ ಜಾಗ ಒತ್ತುವರಿ ಮಾಡಿಕೊಂಡಿದೆ. ಈ ದೌರ್ಜನ್ಯದ ವಿರುದ್ಧ ಸಮಾಜವೇ ಸಿಡಿದೆದ್ದಿದೆ. ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿರುವ ಜನರು ನಮ್ಮ ಸ್ಮಶಾನ ನಮಗೆ ಬೇಕು ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ಸ್ಮಶಾನಕ್ಕೆ ದಾರಿ ಇಲ್ಲದೆ ಕುಟುಂಬಸ್ಥರು ನಡು ರಸ್ತೆಯಲ್ಲೇ ಮೃತದೇಹ ಇಟ್ಟು ಪ್ರತಿಭಟನೆ ನಡೆಸಿದ ಘಟನೆ ಬೆಳಗಾವಿಯ ನಿಂಗದಾಳ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದಲ್ಲಿ ವರ್ಷಗಳಿಂದ ಸ್ಮಶಾನಕ್ಕೆ ಇದೇ ದಾರಿಯನ್ನು ಬಳಸಲಾಗ್ತಾ ಇತ್ತು. ಈ ಹಿಂದೆ ಒಬ್ಬ ರೈತ ತನ್ನ ಜಮೀನಿನಲ್ಲಿ ದಾರಿ ಬಿಡ್ತಾ ಇದ್ರು. ಆದರೆ ಇತ್ತೀಚೆಗೆ ನಡೆದ ಸರ್ವೆ ವೇಳೆ ದಾರಿ ರೈತನ ಜಮೀನಿಗೆ ಸೇರಿದೆ ಅಂತ ತಿಳಿದು ಬಂದ ಹಿನ್ನೆಲೆ ರೈತ ದಾರಿಯನ್ನು ಬಂದ್ ಮಾಡಿದ್ದಾರೆ. ಸ್ಮಶಾನಕ್ಕೆ ಮೃತದೇಹ ತೆಗೆದುಕೊಂಡು ಹೋಗುವ ವೇಳೆ ದಾರಿ ಇಲ್ಲದೆ ಗ್ರಾಮಸ್ಥರು ಪರದಾಡಬೇಕಾದ ಪರಿಸ್ಥಿತಿ ಎದುರಾಯಿತು. ಹಲವಾರು ವರ್ಷಗಳಿಂದ ಶಾಶ್ವತ ದಾರಿ ಕಲ್ಪಿಸುವಂತೆ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರೂ ಕೂಡ ಕ್ರಮ ಕೈಗೊಳ್ಳದಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಸ್ನಾನಘಟ್ಟದಲ್ಲಿ ಅಸ್ಥಿ ವಿಸರ್ಜನೆ ಹೆಸರಲ್ಲಿ ಅಕ್ರಮ ದಂಧೆ ನಡೀತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸಾವಿನ ನೋವಿನಲ್ಲಿ ಇರೋ ಕುಟುಂಬಗಳಿಂದ ನಿಗದಿಗಿಂತ 5 ಪಟ್ಟು ಹಣ ವಸೂಲಿ ಮಾಡಲಾಗ್ತಾ ಇದೆ. ಪುರಸಭೆ ವತಿಯಿಂದ ಅಸ್ಥಿ ವಿಸರ್ಜನೆ ಬಳಿಕ ಸ್ವಚ್ಛತೆಗಾಗಿ ₹100 ಶುಲ್ಕ ನಿಗದಿಪಡಿಸಲಾಗಿದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಹರಾಜು ಗುತ್ತಿಗೆದಾರನು ₹500 ವಸೂಲಿ ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈ ಕುರಿತು ಪುರಸಭೆಗೆ ದೂರು ನೀಡಿದ್ರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಗುತ್ತಿಗೆದಾರ ಮತ್ತು ಕೆಲ ಅಧಿಕಾರಿಗಳು ಶಾಮೀಲಾದ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಳಗಿ ಅರಣ್ಯ ಪ್ರದೇಶದಲ್ಲಿ ರುಂಡವಿಲ್ಲದ ಮಹಿಳೆಯ ಬೆತ್ತಲೆ ಶವ ಪತ್ತೆಯಾಗಿದೆ. ಫೆಬ್ರವರಿ 20ರಂದು ಸಂಜೆ ಈ ಶವ ಕಂಡುಬಂದಿದ್ದು 2 ದಿನಗಳ ಹಿಂದೆ ಎಲ್ಲಿಯೋ ಹತ್ಯೆ ನಡೆಸಿ ಅರಣ್ಯ ಪ್ರದೇಶಕ್ಕೆ ತಂದು ಎಸ್ದಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಶವದ ಹತ್ತಿರ ಕೊರಳಲ್ಲಿ ಧರಿಸುವಂತಹ ಲಿಂಗ ಸಿಕ್ಕಿರುವುದನ್ನು ಹೊರತುಪಡಿಸಿ ಗುರುತು ಪತ್ತೆಗೆ ಸಹಕಾರಿಯಾಗುವಂತಹ ಇತರ ಯಾವುದೇ ಸುಳಿವುಗಳು ದೊರಕಿಲ್ಲ ಅಂತ ತಿಳಿದುಬಂದಿದೆ. ಮಹಿಳೆಯ ಗುರುತು ಸಿಗದಂತೆ ಮಾಡಲು ಉದ್ದೇಶಪೂರ್ವಕವಾಗಿ ರುಂಡವನ್ನು ಬೇರ್ಪಡಿಸಿರುವ ಸಾಧ್ಯತೆ ಕುರಿತು ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ.